ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಆರೋಗ್ಯಕರವಾದ ರುಚಿಯಾದ ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ಒಂದು 2-3 ದಿನಗಳ ಕಾಲ ನಾವು ಮೇಲೇ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರ ತನಕ ಇರುತ್ತೆ, ಬೇಗ ಕೆಟ್ಟೋಗಲ್ಲ. ಇದು ತುಂಬ ರುಚಿಯಾಗಿರುತ್ತೆ. ಮಾತ್ರ ಪ್ರವಾಸಕ್ಕೆ ಹೋಗುವಾಗೂ ಕೂಡ ಇಂಥದ್ದೆಲ್ಲ ತೊಗೊಂಡು ಹೋಗ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡು ಒಂದು 3-4 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 1/4 kg ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಚಟ್ನಿ ಅಂದರೆ ಈರುಳ್ಳಿ ಹುರಿಯೋದೇ ಒಂದು ದೊಡ್ಡ ಕೆಲಸ. ಒಂದು 15-20 ನಿಮಿಷನಾದರೂ ನಾನು ಹುರಿದಿದ್ದೀನಿ. ಸಣ್ಣ ಉರಿ ಹಿಡ್ಕೊಂಡು ಚೆನ್ನಾಗಿ ಹುರಿಬೇಕು, ಆವಾಗೇ ಚಟ್ನಿ ಬಾಳಿಕೆ ಬರೋದು, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ನೋಡಿ, ಚೆನ್ನಾಗಿ ಮೆತ್ತಗಾಗೋ ತನಕನೂ ಈರುಳ್ಳಿನ ಹುರಿತಾನೇ ಇರಬೇಕು. ಸಣ್ಣ ಉರಿ ಇಟ್ಕೊಂಡು ಕೈ ಬಿಡದೇ ಹುರಿತಾನೇ ಇರಬೇಕು. ಈರುಳ್ಳಿ ಹುರಿಯೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಚಟ್ನಿ ಬೇಗ ಕೆಟ್ಟೋಗ್ಬಿಡುತ್ತೆ. ನಾನಿಲ್ಲಿ ಒಂದು 20 ನಿಮಿಷನಾದರೂ ಈರುಳ್ಳಿನ ಸಣ್ಣ ಉರಿನಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಬರ್ತಾ ಬರ್ತಾ ಕೆಂಪಗಾಗ್ತಾ ಬರುತ್ತೆ, ಅಲ್ಲಲ್ಲಿ ಸ್ವಲ್ಪ ಕಪ್ಪಗಾಗುತ್ತೆ. ಅಲ್ಲಿ ತನಕನೂ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ. ನೋಡಿ, ಇವಾಗ ಉಬ್ಬಿದಂಗಾಗಿದೆ ಈರುಳ್ಳಿ. ಇದೇ ಬರ್ತಾ ಬರ್ತಾ ಕೆಂಪಗಾಗುತ್ತೆ. ಈರುಳ್ಳಿ ಚಟ್ನಿ ಮಾಡಬೇಕು ಅಂದರೆ ಈರುಳ್ಳಿ ಹುರಿಯೋದೇ ಒಂದು ದೊಡ್ಡ ಕೆಲಸ. ನೋಡಿ, ಈರುಳ್ಳಿ ಹುರಿತಾ ಕ್ವಾಂಟಿಟಿ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಚೆನ್ನಾಗಿ ಹುರಿದಾಗ ಈ ಥರ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಚೆನ್ನಾಗಿ ಹುರಿದಾಗಿದೆ ನೋಡಿ, ಇಷ್ಟು ಕೆಂಪಗಾಗಬೇಕು ಈರುಳ್ಳಿ. ಇವಾಗ ಇದನ್ನೆಲ್ಲ ತೆಗಿತಾ ಇದ್ದೀನಿ ನಾನು. ಈರುಳ್ಳಿ ಈಗ ಹುರಿದಾಗಿದೆ, ಇಷ್ಟು ಬರೋವರೆಗೂ ಹುರಿದ್ರೆ ಸಾಕು. ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ಇಲ್ಲಿ ತನಕನೂ ಈರುಳ್ಳಿನ ಹುರಿಬೇಕು. ಈ ಈರುಳ್ಳಿನೆಲ್ಲ ನಾನು ತೆಗಿತಾ ಇದ್ದೀನಿ. ಆನಂತರ ನಾನು ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ಟೊಮೆಟೊ ಕೂಡ ಚೆನ್ನಾಗಿ ಹುರಿಬೇಕು. ಎಣ್ಣೆ ಹಾಕ್ಕೊಂಡು ಟೊಮೆಟೊ ಎಲ್ಲ ಮೆತ್ತಗಾಗೋ ತನಕನೂ ಹುರಿಬೇಕು. ಹುರಿಯೋದ್ರಲ್ಲಿ ಸ್ವಲ್ಪ ಬೇಗ ತೆಗೆದುಬಿಟ್ರೆ ಚಟ್ನಿ ಬೇಗ ಹಾಳಾಗೋಗುತ್ತೆ. ನೋಡಿ, ಈ ಥರ ಇಷ್ಟು ಮೆತ್ತಗಾಗೋ ತನಕನೂ ಈ ಟೊಮೆಟೊನ ಹುರ್ಕೋತಾ ಇದ್ದೀನಿ. 1/4 kg ಅಷ್ಟು ಈರುಳ್ಳಿಗೆ 1 ಟೊಮೆಟೊ ಆದರೆ ಸಾಕಾಗುತ್ತೆ. ಆನಂತರ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. 7-8 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿನೂ ಕೂಡ 1 ನಿಮಿಷ ಹುರಿದ್ರೆ ಸಾಕು. ಸ್ವಲ್ಪ ಬಿಸಿ ಆದರೆ ಸಾಕು ಮೆಣಸಿನ್ಕಾಯಿ, ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಆನಂತರ ನಾನು 5-6 ಜವಾರಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹುರಿತಾ ಇದ್ದೀನಿ. ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ ನೋಡಿ, ಜವಾರಿ ಬೆಳ್ಳುಳ್ಳಿ ಅಂದರೆ ಇಷ್ಟು ಚಿಕ್ಕದಾಗಿರುತ್ತೆ. ಜವಾರಿ ಬೆಳ್ಳುಳ್ಳಿ ಇಲ್ಲ ಅಂದರೆ 1 ಗೆಡ್ಡೆಯಷ್ಟು ಫಾರ್ಮ್ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಫಾರ್ಮ್ ಬೆಳ್ಳುಳ್ಳಿನ ಹಾಕ್ಕೊಳ್ಳೋದಾದರೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಕೂಡ ಈಗ ಹುರಿದಾಗಿದೆ ನೋಡಿ, ತೆಗಿತಾ ಇದ್ದೀನಿ. ಆನಂತರ 1 ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕರಿಬೇವನ್ನು ಕೂಡ ಚೆನ್ನಾಗಿ ಬಿಸಿ ಮಾಡಿ ನಂತರ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಆನಂತರ 1.5 ಟೀ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಎಲ್ಲವನ್ನು ಇವಾಗ ನಾವು ಹುರಿದಿದ್ದ ಎಲ್ಲ ಪದಾರ್ಥನೂ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ಹುರಿಯೋದೇ ಒಂದು ದೊಡ್ಡ ಕೆಲಸ. ರುಬ್ಬಿಟ್ರೆ ಚಟ್ನಿ ರೆಡಿಯಾಗೋಯ್ತು ನೋಡಿ. ಈರುಳ್ಳಿ ಚಟ್ನಿ ರೆಡಿಯಾಗಿದೆ. 2-3 ದಿನ ಅಂತೂ ಇದು ಖಂಡಿತ ಹಾಳಾಗೋದಿಲ್ಲ. ಫ್ರಿಜ್ಜಲ್ಲಿಟ್ಟರೆ ಒಂದು ವಾರ ತನಕ ಬಾಳಿಕೆ ಬರುತ್ತೆ. ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾವು ಪ್ರವಾಸಕ್ಕೆ ಹೋಗಬೇಕಾದ್ರೂ ಈ ಚಟ್ನಿನ ನಾವು ತೊಗೊಂಡು ಹೋಗ್ಬೋದು. 2-3 ದಿನ ಅಂತೂ ಇದು ಹಾಳಾಗೋದಿಲ್ಲ. ಹೋಟೆಲಲ್ಲೆಲ್ಲ ಕೊಡೋ ಚಟ್ನಿ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಪ್ರವಾಸಕ್ಕೆ ಹೋದಾಗ ಈ ಚಟ್ನಿನ ನಾವು ಒಂದು ಡಬ್ಬದಲ್ಲಿ ಮಾಡಿಟ್ಕೊಂಡು ಹೋಗಿ ಈ ಚಟ್ನಿನ ಬಳಸ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.